ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಬೆಳಗ್ಗೆ ಕ್ಲಾಸಲ್ಲಿ ನಾವು ಏನು ಮಾಡಿದ್ದೀವಿ, 21ನೇ ತಾರೀಕು ಫೆಬ್ರವರಿಯಲ್ಲಿ ನಡೆದಂಥದ್ದು ಸೆಕೆಂಡ್ ಶಿಫ್ಟನ್ನು ಮಾಡಿದ್ವಿ. ಈಗಿನ ಕ್ಲಾಸಲ್ಲಿ 3ನೇ ಶಿಫ್ಟನ್ನು ಮುಗಿಸಿದರೆ 21ನೇ ತಾರೀಕು ಕಂಪ್ಲೀಟಾಗಿ ಮುಗೀತು. ಇನ್ನು ಉಳಿದಿದ್ದು ಅಂದ್ರೆ 25th ಫೆಬ್ರವರಿದು 3 ಶಿಫ್ಟ್ ಅದಾವ. ಅದನ್ನು ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ನಾನು ಹೇಳಲಿಕ್ಕೆ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಆಗಿತ್ತು ಲಾಸ್ಟ್ ಏನೇನು ಬರ್ತಾವಲ್ಲ, ಲಾಸ್ಟಿಗೆ ಮೊದಲಿಗೆ ನಿಮಗೆ 4ನೇ ತಾರೀಕಿಂದ ಸ್ವಲ್ಪ ಒಂದು 4-5 ದಿನ ಸ್ವಲ್ಪ ಈಸಿ ಕ್ವಶನ್ಸ್ ಇತ್ತು. ಆಮೇಲೆ 10-11ನೇ ತಾರೀಕಿಂದ ಸ್ಟಾರ್ಟ್ ಆದಾಗ ವೆರಿ ಇಂಪಾರ್ಟೆಂಟ್ ಪ್ರತಿ ಶಿಫ್ಟಲ್ಲಿ ಕೂಡ ಚೇಂಜಸ್ ಕ್ವಶನ್ಸ್ಗಳು ಬಂದವು. ಸೊ ಅದಕ್ಕೋಸ್ಕರ ನಾನು ಇವುಗಳನ್ನ ಎಂಡ್ವರೆಗೂ ವಿಡಿಯೋನ ನೋಡಿರಿ. ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ಒಂದು 100 ಕ್ವಶನ್ ಕೂಡ ತರ್ತೀನಿ. ಓಕೆ, ನೆಕ್ಸ್ಟ್ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲಿಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಲೇಟ್ ಮಾಡೋದು ಬೇಡ, ಬೇಗ ಮುಗಿಸ್ಬಿಡೋಣ. ಓಕೆ, ಡನ್. ಅರ್ಧಗೋಳಾಕಾರದ ತೊಟ್ಟಿಯ ಒಳ ವ್ಯಾಸ ಅಂತಂದಾಗ ನಮಗೇನು ಕೊಟ್ಟಾರೆ, ಡಯಾಮೀಟರ್ ಅಂದ್ರೆ ವ್ಯಾಸ ಕೊಟ್ಟಾರೆ. ನಮಗೆ ತ್ರಿಜ್ಯ ಬೇಕಲ್ಲ, R = ವ್ಯಾಸ ಡಿವೈಡೆಡ್ ಬೈ 2 ಅಂತಂದ್ರೆ 1.4 ಡಿವೈಡೆಡ್ ಬೈ 2 ಮಾಡ್ತೀವಿ. ಅಂದರೆ ಎಷ್ಟು ಬಂತು, 0.7. ಇದನ್ನು ನಾವು 7 ಡಿವೈಡೆಡ್ ಬೈ 10 ಅಂತ ಬರಿತೀವಿ. ಓಕೆ, ಇದೇನು ವ್ಯಾಸ, ನಮಗಿದು ನಾವು ತ್ರಿಜ್ಯ ಮಾಡ್ಕೊಂಡಿವಿ. ಡನ್. ನೆಕ್ಸ್ಟು ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ, ಅದರದ ವ್ಯಾಲ್ಯೂಮನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. π = ಕೊಟ್ಟಾರ. ಓಕೆ, ಡನ್. ಏನದ ರೀ, 2/3 πr³ ಅಂತೇಳಿ ಫಾರ್ಮ್. ಓಕೆ, 2/3 π ಅಂದರೆ 22/7, r³ ಅಂತಂದಾಗ 7/10 3 ಸಲ ಬರೀಬೇಕಷ್ಟೇ. ಡನ್. ಈ 7 ಹೋಯಿತು. ಓಕೆ, ಈಗ ನಮಗೆ ಉಳಿದಿದ್ದು ಏನದ, ಅವುಗಳನ್ನ ಮಾತ್ರ ನಾವು ಮಲ್ಟಿಫಿಕೇಷನ್ ಮಾಡಿಕೊಂಡು ಇಡಬೇಕಾಗತ್ತೆ. ಓಕೆ, ಡನ್. ಏನಾದರೂ ಡೌಟಾ? ಇಲ್ಲಲ್ಲ. ಈಗ ನಾವು ಏನನ್ನು ಉಳ್ದತ್ತಲ್ಲ ಅದನ್ನು ನಾವು ಮಲ್ಟಿಫಿಕೇಷನ್ ಮಾಡಿರಿ. ಓಕೆ, ಮೇಲ್ಗಡೆದು ನಾವು ಮಲ್ಟಿಫಿಕೇಷನ್ ಮಾಡಿದ್ಮೇಲೆ ಎಷ್ಟು ಬಂತು, 2156 ಡಿವೈಡೆಡ್ ಬೈ 3 × 1000. ಓಕೆ, ಈ 3ಅನ್ನು ನಾವು ಇದರಿಂದ ಡಿವೈಡ್ ಮಾಡ್ತೀವಿ. ಎಷ್ಟರಲ್ಲಿ ಹೋಯಿತು, 3 7 3 1 3 8 0.66 ಡಿವೈಡೆಡ್ ಬೈ 1000 ಅದ. ಅಂದ್ರೆ ನಾವು 1000 ಈ 3 ಪಾಯಿಂಟ್ ತೆಗಿಬೇಕಂದ್ರೆ ಇಲ್ಲಿಂದ ಜಂಪ್ ಆಗೋದು ಪಾಯಿಂಟ್. ಅಂದರೆ ಎಷ್ಟು ಬಂತು ರೀ, 0.718. ದಿಸ್ ಈಸ್ ದಿ ಫೈನಲ್ ಆನ್ಸರ್, 0.78. ಓಕೆ, 718 ಅಂತಂದಾಗ 718 ಅಂತಂದರೆ ಇದನ್ನು ನಾವು ಯಾವ ರೀತಿ ಬರಿತೀವಿ, 72 ಅಂತ ಬರಿತೀವಲ್ಲ. ಆಪ್ಷನ್ ನಂಬರ್ ಎ ಈಸ್ ರೈಟ್. ನಿಯರೆಸ್ಟ್ ವ್ಯಾಲ್ಯೂ ಈ ಸ್ಕಿಪ್ ಅಂದ್ರೆ ಒಂದಕ್ಕಿಂತ ಪಾಯಿಂಟ್ ಆದ ನಂತರ 3 ನಂಬರ್ ಅಂದರೆ 2 ನಂಬರ್ ತೊಗೊತಾರೆ. ಡನ್. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. 400 ಕಿತ್ತಳೆ ಹಣ್ಣುಗಳನ್ನು 100ಕ್ಕೆ 1250ರಂತೆ ಖರೀದಿಸಲಾಗಿದೆ. 1000 ರೂಪಾಯಿ ಲಾಭ ಬಂದರೆ ಅವರಿಗೆ 1 ಡಜನ್ಗೆ ಎಷ್ಟು ಅಂತಂದಾಗ ನೋಡಿರಿ, 100ಕ್ಕೆ 1250, 400ಕ್ಕೆ ಎಷ್ಟಾಯಿತು, 5000. ಆದ್ರೆ ಅವರಿಗೆ 1000 ಲಾಭ ಸಿಕ್ಕತ್ತಂತಂದ್ರೆ ಟೋಟಲ್ ಎಷ್ಟಾಯಿತು, 6000 ಆಯಿತು. ಎಷ್ಟಕ್ಕೆ, 400 ಹಣ್ಣಿಗೆ 6000 ರೂಪಾಯಿ ಐತಿ. ಹಂಗಾದ್ರೆ 1 ಡಜನ್ಗೆ ಎಷ್ಟು, 12ಕ್ಕೆ ಎಷ್ಟು, 2 0 2 0 4 1 4 3 6 3 ಎಷ್ಟು, 18 ಅಂದ್ರೆ 180 ರೂಪಾಯಿಗಳು. ಓಕೆ, ಡನ್. ನೆಕ್ಸ್ಟು ತುಷಾರ್, ಸಲೀಂ ಮತ್ತು ಮುಕುಂದ್ ಅವರ ಸರಾಸರಿ 46. ಅದೇ ರೀತಿ ತುಷಾರ್ ಸುನಿಲ್ದು 40, ಸಲೀಂ ಮತ್ತು ಮುಕುಂದನು 46. ಸಲೀಂ 2 ಸದ ಅಂದ್ರೆ ಕ್ವಶನಲ್ಲಿ ಕೇಳಿದ್ದು ಅವ್ರದ್ದೇ ಇರುತ್ತೆ. 4 ಮಂದಿದೊಳಗೆ 3 ಮಂದಿ ತೆಗೆದ್ರೆ ಮುಗಿದೋಯ್ತು ಅಂತಂದ್ರೆ ನೋಡಿ, 40 + 46 ಅಂತಂದ್ರೆ 86 × 2 - 3 × 46. ಓಕೆ, ಮೈನಸ್ ಮಾಡಿ 86 × 2 ಅಂತಂದ್ರೆ 172 ಮೈನಸ್ 138 ಮಾಡಿದರೆ ಸಲೀಂ ಅವರ ತೂಕ 34.
ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟು, ಬಹುರಾಷ್ಟ್ರೀಯ ಕಂಪನಿಯ ಪುರುಷ ಮತ್ತು ಮಹಿಳಾ ಉದ್ಯೋಗಿಗಳ ಅನುಪಾತ 4:3 ನೋಡಿರಿ. 4:3 ಆಗಿದೆ. ಪುರುಷರು ಮತ್ತು ಮಹಿಳೆಯರು, ಇವರು ಪುರುಷರು, ಆಮೇಲೆ ಇವರು ಮಹಿಳೆಯರು. ಓಕೆ. ನೆಕ್ಸ್ಟ್ ಅದರ ನಂತರ 450 ಪುರುಷ ಉದ್ಯೋಗಿಗಳಾಗಿದ್ದಾರೆ ನೋಡಿರಿ. 4 ಅಂದ್ರೆ 460 ಆದ್ರೆ 3 ಅಂದ್ರೆ ಎಷ್ಟು ಅವ್ರು ಕೇಳಿ. ಅಂದ್ರೆ ಇದಕ್ಕೆ ಮಲ್ಟಿಫಿಕೇಷನ್ ಎಷ್ಟಕ್ಕೆ ಮಾಡ್ಯಾರ? 4 1 ಆಮೇಲೆ 4 115 ಇಂಟು ಮಾಡ್ಯಾರ. ಇದಕ್ಕೂ 115 ಇಂಟು ಮಾಡಿ ಎಷ್ಟು ಬಂತು? 345 ನಮ್ಮ ಮಹಿಳಾ ಉದ್ಯೋಗಿಗಳಾಗಿರ್ತಾರೆ ಆ ಕಂಪನಿಯಲ್ಲಿ. ಓಕೆ, ಡನ್. 5ನೇದು, ಕಳೆದ ವರ್ಷ ಒಂದು ಮೊಬೈಲ್ ಫೋನಿನ ಬೆಲೆ 18,000 ಇತ್ತು. ಅದರ ಬೆಲೆಯು (15.34% ಏರಿಕೆಯಾದರೆ ಹಾಗಾದರೆ ಮೊಬೈಲ್ ಫೋನಿನ ಪ್ರಸ್ತುತ ಬೆಲೆ ಎಷ್ಟು? ಈಗ ನೋಡ್ರಿ, ಎಷ್ಟು ಏರಿಕೆ ಆಗೈತೆ ಅಂತಂದ್ರೆ ಫಸ್ಟ್ ಅದು ಗೊತ್ತಿರಲಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಒಂದು ಏನು ಕೊಟ್ಟಾರೆ ರೀ, ಎಷ್ಟು ಪರ್ಸೆಂಟೇಜ್ ಏರಿಕೆ ಆಗಿತ್ತು ಅಂತೇಳಿ ಎಷ್ಟು ಕೊಟ್ಟಾರಿ? 15:3/4 ಅಂತಂದ್ರೆ ನಮಗೆ 14 63 ಡಿವೈಡೆಡ್ ಬೈ 4 ಅಂತಂದ್ರೆ ಅಂದ್ರೆ 400ಗೆ 63 ಹೆಚ್ಚಾಗೈತಿ. ಅಂದರೆ ಎಷ್ಟು ಹೆಚ್ಚಾದಂಗೆ? 463 ಅಂದ್ರೆ 18,000. ಇದಕ್ಕೆ 400ಗೆ 463 ಆಗೈತಿ. ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕು. ಯಾಕಂದ್ರೆ ಅಷ್ಟು ಪರ್ಸಂಟೇಜನ್ನು ಕೊಟ್ಟಿರ್ತಾರಂದ್ರೆ ಅದನ್ನು ಒಂದು ರೇಂಜಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಓಕೆ, ಡನ್. ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಈ 2 0 4 1 180 ಹೋದದ. 4 4 16. ಓಕೆ, 4 4 16 ಆಮೇಲೆ 4 5 20. 45 × 463 ಅಂತಂದಾಗ 20,835 ಈಸ್ ದಿ ಪ್ರೆಸೆಂಟ್ ವ್ಯಾಲ್ಯೂ. 20,835. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊರಿ. ಡನ್. ಓಕೆ, 6ನೇ ಪ್ರಶ್ನೆಯನ್ನು ನೋಡಿರಿ. 2 ಸಂಖ್ಯೆಗಳ ಲಸಾಅ 105. ಸಂಖ್ಯೆಗಳು 5 ಮತ್ತು 3 ಅನುಪಾತದಲ್ಲಿದೆ. ಆ ಸಂಖ್ಯೆಗಳ ಮೊತ್ತ ಎಷ್ಟು? ನೋಡಿರಿ, 5x ಹಾಗೂ 3x ಆಗೈತಿ. ಓಕೆ, ಅಂದಾಗ ನಮಗೆ ಆ 2 ಸಂಖ್ಯೆಗಳು ಏನು ಕೇಳ್ಯಾರಿ? ಮೊತ್ತವನ್ನು ಕೇಳಿರ್ತಾರಂತಂದಾಗ 5 3 15. ಓಕೆ, ಎಷ್ಟಾಯಿತು? 5 3 15. ನೋಡಿರಿ, 5 × 3 × x ಗೊತ್ತಿಲ್ಲ. ಇದ್ರದ್ದು ಮೊತ್ತ ಎಷ್ಟು ಅದ ರೀ? ಟೋಟಲ್ 105 LCM. x = 105 ಡಿವೈಡೆಡ್ ಬೈ 15 ಮಾಡಿದರೆ 15 7 105 7 ಬಂತ. ನನಗೆ ಅವ್ರು ಕೇಳಿದ್ದು ಏನು ಕೇಳ್ಯಾರ? ಆ ಸಂಖ್ಯೆಗಳ ಮೊತ್ತ ಅಂದಾಗ 5 + 3 ಅಂದರೆ ಎಷ್ಟಾಯಿತು? 8 ಆಯ್ತು. 8 × 7 ಅಂತಂದ್ರೆ ಎಷ್ಟು ಬಂತು? 8 7 56. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್ನ. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಷನ್. 9 - 6 ಅಂದರೆ 3 ಆಯಿತು. ಈ 3 ಹೋಯಿತು. 2 1 2 2 4 2 6 12 26 ಬಂತು. ಆಮೇಲೆ ಇಲ್ಲಿ 3 1 3 2 6 3 9 ಇಂಟು 26 + 18 ಅಂತಂದ್ರೆ 44. 4 9 36 ಅಂದರೆ ಲಾಸ್ಟಲ್ಲಿ 6 ಇರೋದು ಒಂದೇ ಅದ. ಮುಂದೆ ನೀವು ಮಲ್ಟಿಫಿಕೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ 1276. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟು 8ನೇ ಪ್ರಶ್ನೆ. 4th ಪ್ರಪೋರ್ಷನ್ ಆಫ್ 20 24 ಆಮೇಲೆ 30 ಅದ ರೀ. 24 × 30 ಡಿವೈಡೆಡ್ ಬೈ 20. ಈ 0 2 1 2 12 12 3 36. 4th ಪ್ರಪೋರ್ಷನ್ ಆಫ್ these 3 numbers. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟು 9ನೇ. ಪಿಂಕಿ, ಚಿಂಕಿ, ರೀಮಾ ಒಂದು ಕೆಲಸವನ್ನು ಪ್ರಾರಂಭಿಸಿದರು ಮತ್ತು ರೀನಾ 4 ದಿನಗಳ ನಂತರ ಹೊರಟರು. ಅಂದ್ರೆ ನೋಡಿರಿ, ಯಾರ್ಯಾರು ಸ್ಟಾರ್ಟ್ ಮಾಡ್ಯಾರ? P + C + R ಸ್ಟಾರ್ಟ್ ಮಾಡಿ ಇವರು 4 ದಿನದಾಗ ಹೋಗ್ತಾರೆ. 4 ದಿನದಾಗ ಹೋದ್ಮೇಲೆ 46ರಷ್ಟು ಕೆಲಸ ಮುಗಿದು
46ರಷ್ಟು ಕೆಲಸ ಮುಗಿದೈತಿ. ಓಕೆ, ಇನ್ನು ಉಳಿದದ್ದೆಷ್ಟು 9 ದಿನಗಳ ಕೆಲಸ ಉಳಿದೈತಿ. ಅಂದ್ರೆ ಈಗ ಫಸ್ಟಿಗೆ ಇವರು 4 ದಿನ ಅಂತೂ ಮಾಡ್ಯಾರ. 4 ದಿನಕ್ಕಿಂತ ಮುಂಚೆ 4 + 9 ಅಂದರೆ ಎಷ್ಟಾಯಿತು? ಟೋಟಲ್ 13 ದಿನ ಕೆಲಸ ಐತಿ. ಹೌದಾ? 13 ದಿನ ಕೆಲಸ ಅಂದ್ರೆ 4 ದಿನ ತನಕ ಈ 6 ಅವ್ರು ಹೋದಾರ. ಆಮೇಲೆ ಅವರು ಹೋದ್ಮೇಲೆ P+C ಅಷ್ಟೇ ಮಾಡ್ಬೇಕಲ್ಲ. ಹೌದಿಲ್ಲ? P+C ಅಷ್ಟೇ ಮಾಡ್ಬೇಕಂದ್ರೆ ಎಷ್ಟು ದಿನದಾಗ ಮಾಡ್ಯಾರ ಅವರು? ಉಳಿದ 9 ದಿನ ಅವರ ಮಾಡಬೇಕಾಗತ್ತೆ. ಹೌದಾ? ಅಂದ್ರೆ 9 ದಿನದೊಳಗೆ ಪೂರ್ತಿ ಕೆಲಸ ಮುಗಿತೈತಂತ. ಅಂದ್ರೆ 46 ಕೆಲಸ ಮುಗ್ದೈತಿ. ಉಳಿದ ಕೆಲಸ ಎಷ್ಟು? ಉಳಿದದ್ದೆಷ್ಟು? 46 ಹೋದ್ರೆ 100ರಾಗ 46 ಹೋದ್ರೆ ಉಳಿದಿದ್ದೆಷ್ಟು? 54. ಆ 54ನ್ನು ಇವ್ರು ಮಾಡ್ಯಾರ. ಹಂಗಾದ್ರೆ ಒಟ್ಟು 9 ಅಂದ್ರೆ 54. ಆ ಒಟ್ಟು ಅಂದ್ರೆ 13 ಅಂದ್ರೆ ಎಷ್ಟು? 13 ಅಂದ್ರೆ ಎಷ್ಟು? 78 ಆಗತ್ತೆ ರೀ. ಹೌದಾ? ಅವ್ರು ಹೆಂಗೆ ಅಂದ್ರೆ ರೀನಾ ಒಬ್ಬಳೇ ಎಷ್ಟು ದಿನದಾಗ ಮಾಡ್ತಾರೆ ನೋಡಿರಿ. 13 ಅಂದ್ರೆ ಪೂರ್ತಿ ಕೆಲಸನ ನಮಗೆ 78% ಮುಗ್ದಂಗೆ ಐತಿ. ರೀನಾ ಅವ್ರಂತಂದ್ರೆ 100. R = ಎಷ್ಟು ಅದ ರೀ? 100 ಅದ. 100 ಅಂತಂದಾಗ ಅವರು ಈಗ ಆಲ್ರೆಡಿ ನಮಗೆ 78% ಕಂಪ್ಲೀಟ್ ಆಗೈತಿ. ಯಾರ್ದು? ಈ 3 ಜನ. ಆವಾಗ ಉಳಿದದ್ದೆಷ್ಟು? 22%. 22 ಅಂದ್ರನ ಈ 4 ಏನು ಉಳಿದತ್ತಲ್ಲ, ಇವ್ರದ್ದೇ 4 ಐತಲ್ಲ, ಅಂದ್ರೆ ಇವ್ರದ್ದು 4 ಅಂತಂದ್ರೆ 100 ಅಂದರೆ ಎಷ್ಟು? ಹೌದಾ? 100 ಅಂದರೆ ಎಷ್ಟಾಗತ್ತೆ ರೀ? 400 / 22 ಅಂತ. ಓಕೆ, ಇದನ್ನು ನಾವು ಇಲ್ಲಿ 2 ಮಾಡಿದರೆ 2 ಬಂದಲೇ 2 2 2 ಅಂದರೆ 200 / 11 ಅಂತಂದಾಗ ಇದನ್ನು ನಾವು ಪೂರ್ಣಾಂಕದಲ್ಲಿ ಬರೆದಾಗ 18:2/11. ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿರಿ ಲಾಸ್ಟಿಗೆ ಬಂದಂಗೆ ಯಾವ ರೀತಿ ಕ್ವಶನ್ಸ್ ಅದಾವ ಅಂತೇಳಿ, ಅದಕ್ಕೆ ಎಂಡ್ವರೆಗೂ ನೋಡ್ರಿ ಅಂತ ಹೇಳೋದು. ಓಕೆ, ಡಾಟ್. ನೆಕ್ಸ್ಟ್, ಆನಂದ್ ಅವ್ರ ಬಳಿ 1218 ರೂಪಾಯಿ ಅದಾವ. ತನ್ನ ಮಕ್ಕಳಾದ ಅನಿಲ್ ಮತ್ತು ಅಶೋಕ್ಗಳಿಗೆ ಹಂಚಿಕೆ ಮಾಡಿ 10% ಬಡ್ಡಿ ಒಳಗಿಟ್ಟು ಕೊನೆಯಲ್ಲಿ ಅವರಿಗೆ ಒಂದೇ ಮೊತ್ತ ಪಡಿತಾರೆ. ಆನಂದ್ ಅವರು ಅಶೋಕ್ ಅವರಿಗೆ ಕೊಟ್ಟಂಥ ಹಣ ಎಷ್ಟು? 10% ಬಡ್ಡಿ ದರ ಅಂತಂದಾಗ ನಾವು ಇದನ್ನು ಭಿನ್ನ ರಾಶಿ ಕನ್ವರ್ಟ್ ಮಾಡ್ಕೊಂಡು 10ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ 11 ಆಗೈತಿ. 11 ಅಂದ್ರೆ ಟೋಟಲ್ ನಮ್ಮದು 21 ಅಂದ್ರೆ ಅವ್ರ ಕಡೆ ಒಟ್ಟು ಇರುವಂತಹ ಹಣ ಅಂದ್ರೆ 21 ಇದ್ದದ್ದು ಎಷ್ಟಾಗೈತೆ ರೀ? ನಮಗೆ 218 ಆಗೈತಿ. ಅಂದ್ರೆ ಇದಕ್ಕೆ 58 ರೂಪಾಯಿ ಆ್ಯಡ್ ಮಾಡ್ಯಾರ. ಅಂದ್ರೆ ಅವ್ರು ಕೇಳಿದ್ದು ಆನಂದ್ ಯಾರು? ಅಶೋಕ್ ಅಂದರೆ 2 10 ಅಂದರೆ ಎಷ್ಟು? 10ಕ್ಕೆ 58 ಇಂಟು ಮಾಡಿದರೆ 580 ರೂಪಾಯಿಗಳನ್ನು ಅವರಿಗೆ ನೀಡಿದ್ದಾರೆ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. 11ನೇ ಪ್ರಶ್ನೆ. ಅಕ್ಷಯ್ 5400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಅತುಲ್ 9400. ಇಲ್ಲಿ ಹೆಚ್ಚಿಗೆ ಹೂಡಿಕೆ ಮಾಡ್ಯಾನ. ಇದೇ ಥರ ಕ್ವಶನ್ಸ್ ಹಿಂದ್ಗಡೆ ಎಲ್ಲ ಮಾಡೀವಿ. ಆಮೇಲೆ 6 ವರ್ಷಗಳ ನಂತರ ಅವರಿಗೆ ಅಕ್ಷಯ್ಗಿಂತಲೂ ಅತುಲ್ಗೆ ಏನಾಗುತ್ತೆ? 360 ರೂಪಾಯಿ ಹೆಚ್ಚಿಗುತ್ತೆ. ಯಾಕೆ ಹೇಳ್ರಿ? ಆಲ್ರೆಡಿ ಹೆಚ್ಚು ಹೂಡಿಕೆ ಮಾಡ್ಯಾನ. ಹಾಗಾದ್ರೆ ಬಡ್ಡಿಯ ದರ ಎಷ್ಟು? ಹೂಡಿಕೆ ಎಷ್ಟು ಜಾಸ್ತಿ ಹೂಡಿಕೆ ಮಾಡ್ಯಾನ ರೀ? 4000 ರೂಪಾಯಿ ಹೂಡಿಕೆ ಮಾಡ್ಯಾನ. ಆಮೇಲೆ ಎಷ್ಟು ವರ್ಷಕ್ಕೆ? 6 ವರ್ಷಕ್ಕೆ. R = ಗೊತ್ತಿಲ್ಲ, ಬಡ್ಡಿ ದರ / 100. ಅವರಿಗೆ ಎಕ್ಸ್ಟ್ರಾ ಸಿಕ್ಕಿದ ಮೊತ್ತ 360. ಇವೆರಡು 0 ಉಳಿತು. ನಮಗೇನು ಉಳಿತು? R = 360 / 40 × 6. ಇದೊಂದು 0 6 1 6 36 ಅಂದ್ರೆ 6 / 4 ಅಂದ್ರೆ ಎಷ್ಟು ಬಂತು? 2. 6 1 ಅಂದ್ರೆ 4 1 4 5 ಅಂದ್ರೆ 1.5. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್. 12 ಸಿಂಪ್ಲಿಫಿಕೇಶನ್. 12 1 12 5 60 -5 -9 -6 ಎಷ್ಟು? 24. ಎಲ್ಲವೂ ಮೈನಸ್ ಒಳಗಿದ್ದಾವೆ. ಚಿಹ್ನೆನ ಮೈನಸ್ ಇಟ್ಟು ಎಲ್ಲವನ್ನು ಆ್ಯಡ್ ಮಾಡಿರಿ. -38 ಈಸ್ ದಿ ಫೈನಲ್ ಆನ್ಸರ್. ನೆಕ್ಸ್ಟು ರೈಲಿಗೆ ಸಂಬಂಧಪಟ್ಟಂಥದ್ದು 410 440 ಎರಡರೇ ಇದಾವೆ. ಯಾವ್ಯಾವು? 410 ಮೀಟರ್ ಮತ್ತು 440. ಎರಡನ್ನು ಸೇರಿಸಿದರೆ 850 ಮೀಟರ್ ಉದ್ದದ ರೈಲು 60 ಮತ್ತು 70 ಕಿಲೋಮೀಟರ್ ಒಂದೇ ದಿಕ್ಕಿನಲ್ಲಿ ಅಂದಾಗ ನಾವೇನು ಮಾಡ್ತೀವಿ? ಈ ಎರಡೂ ವೇಗಗಳನ್ನು ಮೈನಸ್ ಮಾಡ್ತೀವಿ. ಅಂದರೆ ಎಷ್ಟು ಉಳಿತು? 10 × 5/18 ಟೈಮನ್ನು ಅವರು ಕೇಳ್ಯಾರ ನೋಡಿ.
ನೋಡಿ ಇದರೆಲ್ಲ ನಿಮಿಷದೊಳಗೆ ಕೇಳ್ಯಾರ, ನಮಗೆ ಬರುವಂಥದ್ದು ಸೆಕೆಂಡಲ್ಲಿ. ಆಮೇಲೆ 2 9 2 5 ಏನೇನು ಓದತ್ತಿ ಶಿಫ್ಟ್ ಮಾಡ್ಕೊಬಿಡ್ರಿ. 850 × 9 ಡಿವೈಡೆಡ್ ಬೈ 5 × 5. ಓಕೆ, ಆಮೇಲೆ ಎಷ್ಟರಲ್ಲಿ ಹೊಡಿದ್ರಿ? 5ರಲ್ಲಿ. 5 1 5 1 5 5 7 35 0 ಮತ್ತು 5ರಲ್ಲಿ. 5 1 5 3 15 5 3 15 ಅಂದರೆ 2 ಉಳಿತು. 5 4 20. 34 × 9 ಅಂತಂದಾಗ 306 ಸೆಕೆಂಡ್ಗಳು ಬಂತು. ಎಷ್ಟು ಬಂತು? ಸೆಕೆಂಡ್ಗಳು. ಅವರು ನಿಮಿಷದೊಳಗೆ ಕೇಳ್ಯಾರಂದ್ರೆ 306 ಡಿವೈಡೆಡ್ ಬೈ 60 ಮಾಡಿದ್ರೆ ನೋಡಿರಿ 6 5 35 ಅಂತೂ ಬರುತ್ತೆ. ನಾವು ಫಸ್ಟ್ನೇದು ಆಪ್ಷನ್ ನಂಬರ್ 5 ನೋಡಿರಿ. 5 ಆದಮೇಲೆ ಮೇಲ್ಗಡೆ 6 ಐತಲ್ಲ, ಪಾಯಿಂಟ್ ಕೊಟ್ಟು ಮತ್ತು 1 ಅಂದ್ರೆ ನಮಗೆ ಎಷ್ಟು ಬಂತು? 5.1 ಮಿನಿಟ್ಸ್, ನಿಮಿಷಗಳು. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ. ಅಶೋಕ್ ಅವ್ರ ಬಳಿ ಮತ್ತೆ ಅದೇ ಥರ ಕ್ವಶನ್ ಓದಿದ್ದು ನೋಡಿರಿ. 616 12 ಅದಾವ. ಬಡ್ಡಿ ದರ ಎಷ್ಟು ಅದ? 8% ಅದ. ಅನಿಲ್ ಅವರಿಗೆ ಕೊಟ್ಟಂಥ ಹಣ ಎಷ್ಟು ನೋಡಿ. 8% ಅನ್ನೋದನ್ನು ನಾವು ಭಿನ್ನರಾಶಿಗಳಿಗೆ ಬರಿತೀವಿ. ಹೆಂಗೆ ಬರಿತೀವಿ? 2 ಡಿವೈಡೆಡ್ ಬೈ 25 ಅಂದ್ರೆ 25ಕ್ಕೆ 2 ಹೆಚ್ಚಾಗೈತೆ ಅಂದ್ರೆ 27 ಆಗೈತಿ. ಟೋಟಲ್ 25 ಮತ್ತು 27 ಅಂತಂದ್ರೆ 52. 52 ಅಂತಂದ್ರೆ ಅವ್ರ ಕಡೆ ಇರುವಂತಹ ಒಟ್ಟು ಮೊತ್ತ. ಅದಕ್ಕೆ ಮಲ್ಟಿಫಿಕೇಷನ್ ಎಷ್ಟು ಮಾಡ್ಯಾರ? 31 ಮಾಡ್ಯಾರ. ಅವ್ರು ಕೇಳಿದ್ದು ಯಾರ್ದು ಅಂತಂದ್ರೆ ಅನಿಲ್ ಅವ್ರು ಕೇಳ್ಯಾರಂದ್ರೆ 27 × 31 ಮಾಡಿದ್ರೆ 837 ರೂಪಾಯಿಗಳನ್ನು ಅವರಿಗೆ ನೀಡಿದರು. ಓಕೆ, ಡನ್. ನೆಕ್ಸ್ಟ್ 15ನೇದು. ಪೆಟ್ರೋಲ್ ಬೆಲೆ 75% ಹೆಚ್ಚಾಗಿದೆ. ಅದರ ಬಳಕೆಯನ್ನು ಎಷ್ಟು ಪ್ರತಿಶತ ಕಡಿಮೆ ಮಾಡಿದರೆ ಎಂದರೆ ಕೇವಲ 26 ಹೆಚ್ಚಾಗುತ್ತದೆ. ನೋಡಿ 100 ಅದ, ಅದು 175 ಆಗೈತೆ. ಆಮೇಲೆ ಇನ್ನೊಂದು ಸಲ ಏನು ಹೇಳ್ಯಾರ? 126 ಆಗೈತೆ. ಅಂದರೆ ಎಷ್ಟು ಕಡಿಮೆ ಮಾಡಬೇಕು? ಎಷ್ಟು ಮಾಡಬೇಕು? 49. ಎಷ್ಟಕ್ಕೆ? 175ಕ್ಕೆ 49 ಆದ್ರೆ 100ಕ್ಕೆ ಎಷ್ಟು? ಓಕೆ, 7ರಲ್ಲಿ 7 ಇಲ್ಲ, ಫಸ್ಟಕ್ಕೆ 25 25 4 25 7 1 7 ಅಂದರೆ 7 4 ಎಷ್ಟು? 28ರಷ್ಟು ನಾವು ಕಡಿಮೆ ಮಾಡಬೇಕು. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನೋಡಿರಿ. 1500 ಮೀಟರ್ ವೃತ್ತಾಕಾರದ ಓಟದಲ್ಲಿ ಎ ಮತ್ತು ಬಿ ಒಂದೇ ಬಿಂದುವಿನಿಂದ ಅದೇ ಸಮಯದಲ್ಲಿ ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಓಡಲು ಪ್ರಾರಂಭಿಸಿದರು. ಅವರು ವಿರುದ್ಧ ದಿಕ್ಕಿನಲ್ಲಿ ಓಡುತ್ತಿದ್ದರೆ ಮೊದಲ ಬಾರಿಗೆ ಎಷ್ಟು ಪಾಯಿಂಟ್ ನಂತರ ಅವ್ರು ಮೀಟ್ ಆಗ್ತಾರೆ ಅಂತ ಕೇಳ್ತಾರೆ. ರನ್ನಿಂಗ್ ಅಪೋಸಿಟ್ ಸೈಡ್ ಫಸ್ಟ್ ಟೈಮ್. ಓಕೆ, ನೋಡಿ ಫಸ್ಟಿಗೆ ಕೇಳಿದಂಥದ್ದು ನಮಗೆ ಟೈಮನ್ನು ಕಂಡುಹಿಡಿತೀವಿ. 2 ಟೈಮರ್ ನೋಡಿ. ಫಸ್ಟಿಗೆ ಎಷ್ಟದರಿ? 1500. ಹೌದಿಲ್ಲ? 1500 ಅಂತಂದಾಗ ನಮಗೆ ಟೋಟಲ್ಲಾಗಿ ಇಲ್ಲಿ ಒಂದು ನಂಬರ್ ಮಿಸ್ ಆಗಿತ್ತು ಅನ್ಸುತ್ತೆ. ನೋಡ್ತೀನಿ, ಒಂದು ನಿಮಿಷ. ಹಾಂ, ಇಲ್ಲಿ ನೋಡಿರಿ ಒಂದು ನಂಬರ್ ಮಿಸ್ ಆಗಿತ್ತು ನೋಡಿರಿ. ಅದು ವೇಗಗಳು 2 ಅದಾವೆ. ಒಂದು ಯಾಕಂದರೆ ಇಬ್ಬರು ಮಂದಿ ಅದಾರ, ಇಬ್ಬರು ವೇಗ ಬೇಕಲ್ಲ ನಮಗೆ, ಹೌದಾ? ಒಂದು 27 ಕಿಲೋಮೀಟರ್ ವೇಗದಲ್ಲಿ ಇನ್ನೊಬ್ಬರು 45. ನೋಡಿರಿ ಫಸ್ಟಿಗೆ ನಾವು ಫಸ್ಟ್ನೇದು ಅವ್ನು ಕಂಡುಹಿಡಿದ ನೋಡಿರಿ. 1500 ಮೀಟ್ರ್ ಅದ, ಅವನು ವೇಗ 27 ಅದ ಅಂದಾಗ ನಾವು ಇದನ್ನು ಮೀಟ್ರ್ ಒಳಗೆ ಕನ್ವರ್ಟ್ ಮಾಡ್ತೀನಿ. 1500 ಇದ್ದದ್ದು ಮೀಟ್ರ್ ಒಳಗೆ ಮಾಡಿದರೆ 1.5 ಡಿವೈಡೆಡ್ ಬೈ 27 × 60. ಹೌದಾ? ಇಂಟು 60 ಮಾಡಿದಾಗ ನಾವೀಗ ಇಂಟು 60 ಇದ್ದದನ್ನು ಒಳಗಡೆ ತೊಗೊಂಡ್ರೆ ಏನಾಗುತ್ತೆ? 1.5 × 6 ಅಂತಂದ್ರೆ 15 90 ಅಂದ್ರೆ 1 ಪಾಯಿಂಟ್ ಕೊಟ್ಟರೆ 90 ಉಳಿತು. 27 ಸಿಂಪ್ಲಿಫಿಕೇಷನ್ ಮಾಡಿದರೆ ಎಷ್ಟರಲ್ಲಿ? 3 9 9 10 9 3 27 ಅಂದರೆ ಒಂದೇನು ಸಿಕ್ತು? 10/3 ಸಿಕ್ತು. ಇನ್ನೊಂದು ನೆಕ್ಸ್ಟು ಟೈಮ್ ಈಕ್ವಲ್ ಟು 1.5 ಮೀಟರ್ ಡಿವೈಡೆಡ್ ಬೈ 45 ಇಂಟು 60 ಅಂತಂದಾಗ ನಮಗೆ ಏನು ಸಿಕ್ತು? 90 ಡಿವೈಡೆಡ್ ಬೈ 45 ಅಂತಂದಾಗ ಇದು 45 1 45 2 ಅಂದ್ರೆ 1/2 ಸಿಕ್ತು. ಈಗ
ಬಂದಂತಹ ಎರಡೂ ಭಿನ್ನರಾಶಿಗಳನ್ನು 45 ಒಂದಲೇ 45 ಎರಡರಲ್ಲಿ ಅಂದರೆ 2/1 ಸಿಕ್ತು. ಹೌದಾ? ಏನು ಸಿಕ್ತು? 2/1 ಸಿಕ್ತು ಅಂತಂದಾಗ ನಮಗೆ 10/3 ಮತ್ತು 2/1 ಲಸ ಎಷ್ಟು ಬರುತ್ತೆ ರೀ? ನೋಡಿರಿ, ಲಸ ಭಿನ್ನರಾಶಿಗಳ ಲಸ ಅಂದಾಗ ಮೇಲ್ಗಡೆ ಇರುವಂಥ 10 ಮತ್ತು 2 ಲಸ ಎಷ್ಟು ಬಂತು? 10 ಬರುತ್ತೆ. ಆಮೇಲೆ ಕೆಳಗಡೆ ಮಸಕವಿ 3 ಮತ್ತು 1 ಮಸ 1 ಬಂತು. 10/1 ಅಂದ್ರೆ 10 ನಿಮಿಷಗಳು ಮಾತ್ರ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ನೋಟ್ ಮಾಡ್ಕೊರಿ. ಓಕೆ, ಡನ್. ಓಕೆ, 17ನೇ ಪ್ರಶ್ನೆ. ಬಿಪಿನ್ 7 ನೋಟ್ಬುಕ್ಗಳನ್ನು ಖರೀದಿಸಿದಾಗ 3 ಉಚಿತವಾಗಿ ಪಡೆಯುತ್ತಾನೆ. ಸಮಾನ ಶೇಕಡಾವಾರು ರಿಯಾಯಿತಿಗಳು ಅನ್ವಯಿಸಿದರೆ 185 ಗುರುತಿಸಲಾದ ಬೆಲೆಯ ನೋಟ್ಬುಕ್ನ ಮಾರಾಟದ ಬೆಲೆ ಎಷ್ಟು? ನೋಡಿರಿ, 7 ತೊಗೊಂಡ್ರೆ 3 ಕೊಡ್ತಾನಂದ್ರೆ 10 ತೊಗೊಂಡವ. ಹೌದಾ? 10 ತೊಗೊಂಡ್ರೆ 3 ಫ್ರೀ ಬಂದಂಗೆ ಅವನಿಗೆ. ಹೌದಾ? ಅವ್ರು ಹೆಂಗೆ ಕೇಳ್ತಾರೆ? ಟೋಟಲ್ ಅದೇನು ರಿಯಾಯಿತಿ ಅನ್ವಯಿಸಿದ್ರೆ ಅಷ್ಟೆ. ರಿಯಾಯಿತಿ ಇರಲಿಲ್ಲ ಅಂದರೆ ಏನಾಗುತ್ತೆ ರೀ? 10ಕ್ಕೆ ಅವನಿಗೆ ಉಳಿದದ್ದೆಷ್ಟು? 7. ಇಲ್ಲಿ 3 ಫ್ರೀ ಬಂದಂಗಂದ್ರೆ 7 ತೊಗೊಂಡಾಗ ಅವ್ರು ಹೆಂಗೆ ಕೇಳ್ತಾರೆ? 185 ಅದಾವ, ಅದಕ್ಕೆ 7/10 ಅಂದರೆ ಎಷ್ಟಾಯಿತು? ಉಂಟ ಏನು ಮಲ್ಟಿಫಿಕೇಷನ್ ಮಾಡಿ ಎಷ್ಟು ಬಂತು? 185 ಇಂಟು 7 ಅಂತಂದ್ರೆ 129 1295 /10 ಅಂತಂದಾಗ 129.5. ಸಿಂಪಲ್, ವೆರಿ ಸಿಂಪಲ್, ಬಟ್ ಟ್ರಿಕ್ಕಿ ಮಾಡಬೇಕಾಗುತ್ತೆ ಅಷ್ಟೇ. ಓಕೆ, ಡನ್. 18ನೇ ಕ್ವಶನ್ ನೋಡಿರಿ. ಒಬ್ಬ ಅಂಗಡಿಯವನು 500 ರೂಪಾಯಿಗೆ ಒಂದು ವಸ್ತುವನ್ನು ಖರೀದಿಸಿದನು. 22ರಷ್ಟು ಲಾಭವನ್ನು ಗಳಿಸಿದರೆ ಮಾರಾಟದ ಬೆಲೆ ಎಷ್ಟು? 500 ರೂಪಾಯಿ ಇದರಿ, 22ರಷ್ಟು ಲಾಭ ಅಂದ್ರೆ 122/100. ಇವೆರಡು 0 122 ಇಂಟು 5 ಅಂತಂದ್ರೆ 610 ರೂಪಾಯಿಗಳಿಗೆ ಅವನು ಮಾರಿದಾನ. ಓಕೆ, ಡನ್. ನೆಕ್ಸ್ಟು ಲಸ ಕೇಳ್ಯಾನ ನೋಡ್ರಿ. 26, 34, 221, 195 ಲಸ ಕೇಳ್ಯಾನ ಅಂತಂದ್ರೆ ಈಗ ನಮಗೆ ಕೆಲವೊಂದು 26 ಆಮೇಲೆ 195 ಅಂತಂದಾಗ ಆಲ್ರೆಡಿ ನಮಗೆ ಬೆಸ ಸಂಖ್ಯೆನೂ ಅದಾವ, ಸಮ ಸಂಖ್ಯೆನೂ ಅದಾವ. ಹೌದಾ? ಈಗ 221 ಅದ. ಈ 221 ನಮಗೆ ಎಷ್ಟರಲ್ಲಿ ಭಾಗ ಹೋಗುತ್ತೆ? ಇಲ್ಲ 195 ಎಷ್ಟರಲ್ಲಿ ಭಾಗ ಹೋಗುತ್ತೆ ಅಂತಂದಾಗ ಈಗ ಟೋಟಲಾಗಿ ನಾವು ಭಾಗ ಹೋಗ್ಬೇಕಂದ್ರೆ 3ರಲ್ಲೇನೋ ಭಾಗ ಹೋಗ್ಬೇಕಾ? ಹೌದಾ? 195 ಅಂದ್ರೆ 3 6 18. ನೋಡಿರಿ, 195 ಅಂದ್ರೆ 3ರಲ್ಲಿ ಭಾಗ ಹೋಗ್ಬೇಕು. 3 6 18, 3 5 15 ಅಂದ್ರೆ 3ರಲ್ಲಿ ಭಾಗ ಹೋಗುತ್ತೆ. ಇದರೊಳಗೆ 3ರಲ್ಲಿ ಭಾಗ ಯಾವ್ದು ಹೋಗುತ್ತೆ? ಇದು ನೋಡಿ, 6 6 12 12 12 1 3 15 ಅಂದರೆ 6630 ನಮ್ಮದು ಫೈನಲ್ ಆನ್ಸರ್. ಅಂದ್ರೆ ಕೆಲವೊಂದು ಈ ರೀತಿ ಕೊಟ್ಟಾಗ ಸಿಂಗಲ್ ಆಗಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕಷ್ಟೆ. ಓಕೆ, ಡನ್. ನೆಕ್ಸ್ಟ್ 20ನೆಯ ಪ್ರಶ್ನೆ. ಸರಾಸರಿ ಕೇಳ್ಯಾರ ನೋಡಿ. 309, 125, 90, 45, 125, 104 ಸರಾಸರಿ ಅಂತಂದಾಗ ನಾವು ಲಾಸ್ಟ್ ಸಂಖ್ಯೆಗಳನ್ನು ಮಾತ್ರ ಇಂಟು ಮಾಡೋಣ. ಯಾಕಂದ್ರೆ ಸುಮ್ಮನೆ ಗುದ್ದಾಡೋದು ಬೇಡ ಅಂತ. 109, 125, 90, 45, 125, 104. ಓಕೆ, ಈಗ ಲಾಸ್ಟ್ ನಂಬರ್ ಅಷ್ಟು ಮಾರ್ಕ್ ಮಾಡ್ತೀನಿ. 4, 5, 9 ಆತ. 9 1 5 14. ಇದು 0 ಐತೆ ಬಿಡ್ರಿ. ಎಷ್ಟು? 4 10 14 ಆಯಿತು. 14 1 5 14 1 5 ಎಷ್ಟಾಯ್ತು? 19 19 1 9 ಅಂತಂದ್ರೆ 19 20 28 ಆಯಿತು. ಲಾಸ್ಟ್ ಸಂಖ್ಯೆಗಳದಷ್ಟೇ 28. 28 ಆದ್ರೆ ಇದ್ರೊಳಗೆ ಲಾಸ್ಟ್ ಸಂಖ್ಯೆ ಏನದ ರೀ? ಲಾಸ್ಟ್ ಏನದ ರೀ? 8 ಅದ. ಅಂದ್ರೆ ಈ 8 ಡಿವೈಡ್ ಟೋಟಲ್ ಸಂಖ್ಯೆ ಎಷ್ಟು ಅದಾವೆ? 6 ಡಿವೈಡ್ ಮಾಡಿಬಿಟ್ರೆ ಎಷ್ಟಾಯಿತು? 1.33 ಅಂತಂದಾಗ ನಮ್ದು ಎಷ್ಟು ಬಂತು? 133 ಅಂತಂದ. ಅಂದರೆ ಎಲ್ಲ ಸಂಖ್ಯೆಗಳ ಇಂಟು ಮಾಡೋಕ್ಕಿಂತನೂ ಶಾರ್ಟ್ಕಟ್ಟಾಗಿ ಲಾಸ್ಟ್ ಡಿಜಿಟಿಂದ ಮಾಡ್ಬೋದು. ಓಕೆ, ಇದು ನಿಮ್ಮದು ಏನಾಗುತ್ತೆ? ಶಿಫ್ಟನ್ನು ನಾವು ಯಾವುದು 21
ಫೆಬ್ರವರಿ 2025 ಶಿಫ್ಟನ್ನು ಎಲ್ಲ ಕಂಪ್ಲೀಟ್ ಮಾಡೀವಿ. ನೆಕ್ಸ್ಟ್ ಇನ್ನು ಉಳಿದದ್ದು 25 ಫೆಬ್ರವರಿ ಅಂದ್ರೆ ಲಾಸ್ಟ್ ಡೇ, ಹೋದ ವರ್ಷದ್ದು ಲಾಸ್ಟ್ ಡೇ ಇರೋದದು. ಅದನ್ನು ನಾಳೆ ಕ್ಲಾಸಲ್ಲಿ ಕಂಪ್ಲೀಟಾಗಿ ಮುಗಿಸ್ಕೊಂಡು ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ ಟಾಪಿಕ್ ಮಾಡಬೇಕು ಅನ್ನೋದು, ರಿವಿಷನ್ ಯಾವ ಟಾಪಿಕ್ ಜಾಸ್ತಿ ಮಾಡಬೇಕು ಅನ್ನೋದನ್ನು ಅದನ್ನು ಕೂಡ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಅದು ಇಲ್ಲಿವರೆಗೆ ಯಾರ್ಯಾರು ಪ್ರೀವಿಯಸ್ ಕ್ಲಾಸಸ್ ನೋಡಿಲ್ಲ ಅವರು ಕೂಡ ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.